ದೇವರೇ, ಈ ಸಮಯದಲ್ಲಿ ನಾವು ಧ್ಯಾನ ಮಾಡುವಂತ ಪ್ರತಿಯೊಂದು ವಾಕ್ಯಗಳು ದೇವರೇ ನಿಮ್ಮ ಮಹಿಮೆಗೆ ಹತ್ತಿರವಾಗಿರುವಂತೆ, ದೇವರೇ ನಿಮ್ಮ ಕಾರ್ಯಗಳನ್ನ ಮಹಿಮೆ ಪಡಿಸುವಂತೆ ನೀ ನಮ್ಮ ಜೊತೆಗಿದ್ದು ನಮ್ಮನ್ನ ನಡೆಸಬೇಕಂತೇಳಿ ಯೇಸು ಕ್ರಿಸ್ತನ ದೇಶನ ಕೇಳಿಕೊಳ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೇನ್. ಈ ಬೆಳಗಿನ ಜಾವದಲ್ಲಿ ಎಲ್ಲರೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಬೆಳಗಿನ ವಂದನೆಗಳು. ಕಳೆದ ದಿನಗಳಿಂದ ನಾವು ಏಷಾಯ ಏನ್ ಮಾಡ್ತಾ ಇದೀವಿ. ಕಳೆದ 2 ದಿನಗಳ ಹಿಂದೆ ಫೆಡ್ರಿಯನ್ ಅವರು ಏಷಾಯನ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯವನ್ನ ಧ್ಯಾನ ಮಾಡಿದ್ರು. ಇವತ್ತು ಅದರ ಮುಂದುವರೆದ ಭಾಗವಾಗಿ ಏಷಾಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡ್ಲಿಕ್ಕಿದೀವ್ರಿ. ಏಷಾಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯದಲ್ಲಿ 1ರಿಂದ 24 ವಚನಗಳಿದೆ. ಇದನ್ನ ನಾವು 4 ಭಾಗಗಳಾಗಿ ವಿಂಗಡಣೆ ಮಾಡಬಹುದಾಗಿದೆ. ಈ 33ನೇ ಅಧ್ಯಾಯಕ್ಕೆ ತಲೆಬರಹವನ್ನ ನೋಡುವಂತ ಸಮಯದಲ್ಲಿ ಕನ್ನಡ ಬೈಬಲ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹಾಕಲ್ಪಟ್ಟಿದ ಯೆರೂಸಲೇಮಿನ ಅಪಾಯವು, ಮುಂದಿನ ಸುರಕ್ಷಣೆಯು, ಶತ್ರು ಬಾಧೆಗೆ ಒಳಗಾದ ಯೆರೂಸಲೇಮಿನವರ ದೇವ ಪ್ರಾರ್ಥನೆಯು, ಯೆಹೋವನ ಉತ್ತರವು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ಈ ಯೆಶಾಯ ಏನಪ್ಪಾ ಎಂಬುದಾಗಿ ಹೇಳಿ ನೋಡುವಾಗ ಇದು ನೀವು ಆಳವಾಗಿ ಧ್ಯಾನ ಮಾಡುವಂತ ಸಮಯದಲ್ಲಿ ಪ್ರತಿ ಒಂದು ಅಧ್ಯಾಯದಲ್ಲೂ ಸಹ ಯೇಸು ಕ್ರಿಸ್ತನ ಕುರಿತಾದಂತ ಒಂದು ಪ್ರವಾದನೆ ವಾಕ್ಯ ಕೊಡಲ್ಪಡ್ತಾ ಇದೆ. ನೀವು ಒಂದೊಂದು ಅಧ್ಯಾಯವನ್ನ ಧ್ಯಾನ ಮಾಡ್ಕೊಂಡು ಬಂದ್ರು ಸಹ ಒಂದಿಲ್ಲ ಒಂದು ಅಧ್ಯಾಯದಲ್ಲಿ, ಪ್ರತಿ ಅಧ್ಯಾಯದಲ್ಲೂ ಸಹ ಒಂದು ವಚನ ಬಂದು ಯೇಸು ಕ್ರಿಸ್ತನ ಕುರಿತಾಗಿ ಒಂದು ಪ್ರವಾದನೆ ವಾಕ್ಯ ಖಂಡಿತ ಬರ್ತಾ ಇದೆ. ನಾವು ಫೆಡ್ರಿನ ಬಂದು ಧ್ಯಾನ ಮಾಡುವಂತ ಸಮಯದಲ್ಲಿ ಯೇಸು ಕ್ರಿಸ್ತನನ್ನ ಹೋಲಿಕೆ ಮಾಡಿ ಕೆಲ ವಿಷಯಗಳನ್ನ ಕಳೆದ ದಿನಗಳಲ್ಲಿ ಧ್ಯಾನ ಮಾಡಿದ್ವಿ. ಇವತ್ತಿನ ದಿನದಲ್ಲೂ ಸಹ ಈ 33ನೇ ಅಧ್ಯಾಯದಲ್ಲಿ ದೇವ ಜನರು ಅಥವಾ ದೇವ ಭಕ್ತರು ತಮ್ಮ ಜೀವನದಲ್ಲಿ ದೇವರ ಮೇಲೆ ನಂಬಿಕೆಯನ್ನ ಕಳೆದುಕೊಂಡಾಗ, ಅಥವಾ ದೇವರ ಮೇಲೆ ಭರವಸೆ ಬಿಡದೆ ತಮ್ಮ ಜ್ಞಾನದ ಮೇಲೆ, ತಮ್ಮ ಅಧಿಕಾರದ ಮೇಲೆ, ತಮ್ಮ ಬಲದ ಮೇಲೆ ಅವರು ಅವಲಂಬನೆ ಹೊಂದಿಕೊಂಡು ದೇವರನ್ನ ಮರೆತಿರುವಂತಹ ಸಮಯದಲ್ಲಿ ಅವ್ರಿಗೆ ಏನೆಲ್ಲ ತಡೆಗಳು ಬರ್ತದವ, ಆ ತಡೆಗಳಿಗೆ ದೇವರು ಯಾವ ರೀತಿಯಾಗಿ ಅವರಿಗೆ ಪ್ರತಿಕ್ರಿಯಿಸ್ತದರ, ಮತ್ತೆ ದೇವರು ನಮ್ಮ ಹತ್ತಿರ ಇದ್ದು ದೇವರು ನಮ್ಮನ್ನ ಹೇಗೆ ಕೊನೆವರೆಗೂ ಕಾಯ್ತಾರ ಅನ್ನುವಂತ ವಿಷಯಗಳು ಈ 33ನೇ ಅಧ್ಯಾಯದಲ್ಲಿ ಬರೆಯಲ್ಪಡ್ತಾ ಇದೆ. ಇದನ್ನು 4 ಭಾಗವಾಗಿ ನಾವು ವಿಂಗಡಣೆ ಮಾಡುವಂತ ಸಮಯದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 1ರಿಂದ 9 ವಚನದಲ್ಲಿ ಸ್ವಾವಲಂಬನೆ ವಿಫಲವಾದಾಗ ಎಂಬುದಾಗಿ ಹೇಳಿ ನಾವು ಹೇಳ್ಬೋದಾಗಿದೆ. ಸ್ವಾವಲಂಬನೆ ಅಂದ್ರೆ ಒಂದು ಕಾರ್ಯಗಳ ಮೇಲೆ ನಾವು ಭಾರ ಇಟ್ಟುಕೊಂಡು, ಒಂದು ವಿಷಯದ ಮೇಲೆ, ಒಂದು ಕಾರ್ಯದ ಮೇಲೆ ನಾವು ಅಪಾರವಾದಂತ ನಂಬಿಕೆ ಇಟ್ಟು ನಾವು ವಿಫಲತೆಯನ್ನು ಹೊಂದಾಗ ನಮ್ಗೆ ಏನಾಗ್ತದ ಅನ್ನುವಂತ ವಿಷಯದ ಕುರಿತಾಗಿ ಬರೆಯಲ್ಪಡ್ತಾ ಇದೆ. ಇಲ್ಲಿ 33ನೇ ಅಧ್ಯಾಯದ 1ನೇ ವಚನ ಹೇಳ್ತದ, ಸೂರೆಯಾಗದಿದ್ದರೂ ಸೂರೆ ಮಾಡಿದ್ದಿ, ಬಾಧೆ ಪಡೆದಿದ್ದರೂ ಬಾಧಿಸಿದಿ, ನಿನ್ನ ಗತಿಯನ್ನ ಏನು ಹೇಳಲಿ, ನೀನು ಸೂರೆ ಮಾಡಿ ಬಿಟ್ಟ ಮೇಲೆ ನೀನು ಸೂರೆಯಾಗಿವಿ, ಬಾಧಿಸಿ ಬಿಟ್ಟ ಮೇಲೆ ನಿನ್ನನ್ನು ಬಾಧಿಸುವರು ಎಂಬುದಾಗಿ ಹೇಳಿ ದೇವರು ಹೇಳ್ತಾ ಇದ್ದಾರೆ. ಇದು ಈ ಪ್ರವಾದನೆ ವಾಕ್ಯ ಬಂದು ಯಾರ ಕುರಿತಾಗಿ ನಾವು ಹೇಳುತ್ತ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆ ಭಾಗದಲ್ಲಿ ನಾವು 2 ಅರಸುಗಳ ಪುಸ್ತಕ 18ನೇ ಅಧ್ಯಾಯ 13ರಿಂದ 16ನೇ ವಚನದಲ್ಲಿ ಈ ಒಂದು ಸನ್ನಿವೇಶ ಬಂದು ಬರ್ತಾ ಇದೆ. ಹಿಜ್ಕೀಯ ಅರಸನ ಕಾಲದಲ್ಲಿ ಪ್ರವಾದಿಯು ಅನೇಕ ವಿಷಯಗಳನ್ನ ತಿಳಿಯಪಡಿಸ್ತದ. ಅಂತ ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ಕಾರ್ಯವನ್ನ ಇಲ್ಲಿ ಯೆಶಾಯನ ಮೂಲಕವಾಗಿ ದೇವರು ತಿರ್ಗಾ ಬಂದು ಆ ವಿಷಯವನ್ನ ಇಲ್ಲಿ ಪ್ರಸ್ತಾಪ ಪಡಿಸ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದೆ ಎಂಬುದರ ಸಂಬಂಧದಲ್ಲಿ 2 ವರ್ಷಗಳ ಪುಸ್ತಕ 18ನೇ ಅಧ್ಯಾಯ 13ರಿಂದ 16 ವಚನದಲ್ಲಿ ಅರಸನಾಗಿರುವಂತಹ ಹಿಜ್ಕೀಯನ ಆಳ್ವಿಕೆ 14ನೇ ವರ್ಷದಲ್ಲಿ ಅಶ್ಶೂರದ ಅರಸನಾದ ಸನ್ಬೇರನು ಬಂದು ಆಗ ಯೆಹೂದ್ಯದ ಅರಸನಾದ ಹಿಜ್ಕೀಯನು
ಲಕೀಷಿನಲ್ಲಿದ್ದ ಅಶ್ಶೂರದ ಅರಸನ ಬಳಿಗೆ ದೂತರನ್ನ ಕಳುಹಿಸಿ ಅವನಿಗೆ, ನಾನು ಅಪರಾಧಿ, ನೀನು ನನ್ನನ್ನು ಬಿಟ್ಟು ಹೋಗು, ನೀನು ನನಗೆ ವಿಧಿಸುವಷ್ಟನ್ನು ಕೊಡುತ್ತೇನೆ ಎಂದು ಹೇಳಿ ಕಳಿಸಿದನು. ಅಶ್ಶೂರದ ಅರಸನು 300 ತಲಾಂತು ಬೆಳ್ಳಿಯನ್ನು 30 ತಲಾಂತು ಬಂಗಾರವನ್ನ ಕೊಡಬೇಕೆಂದು ಆಜ್ಞಾಪಿಸಿದನು. ಆಗ ಹಿಜ್ಕೀಯನು ಯೆಹೋವನ ಆಲಯದಲ್ಲಿಯೂ ಅರಮನೆಯಲ್ಲಿಯೂ ಭಂಡಾರದಲ್ಲಿಯೂ ಸಿಕ್ಕಿದ ಬೆಳ್ಳಿಯನ್ನು ತಾನು ಯೆಹೋವನ ಆಲಯದ ಕದಗಳಿಗೂ ಕಂಬಗಳಿಗೂ ಹೊತ್ತಿಸಿದ ಬಂಗಾರದ ತಗಡುಗಳನ್ನು ತೆಗೆದುಕೊಂಡು ಅಶ್ಶೂರದ ಅರಸನಿಗೆ ಕಳುಹಿಸಿದನು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದ್ದಾರೆ. ಇದೇನಾಗ್ತಾ ಇದೆ ಅಂದ್ರೆ, ಆಗಿನ ಕಾಲದಲ್ಲಿ ಕಪ್ಪು ಕಾಣಿಕೆ ಎಂಬುದಾಗಿ ಹೇಳ್ತಾ. ಇದು ದೇವರಿಗೆ ಇಷ್ಟ ಇಲ್ಲಿರುವಂತ ಒಂದು ಕಾರ್ಯ. ಆದ್ರೆ ಕೊಳ್ಳೆ ಹೊಡೆದಿದ್ದನ್ನ ತಿರುಗಿ ಕೊಳ್ಳೆ ಹೊಡೆಯುವಂತ ರೀತಿಯಲ್ಲಿ ಆಯ್ತು ಅನ್ನುವಂತ ವಿಷಯಗಳನ್ನ ಇದರಲ್ಲಿ ನಾವು ನೋಡ್ತಾ ಇದೀವಿ. ಇಲ್ಲಿ ಸಮಸ್ಯೆಯನ್ನ ಪರಿಹರಿಸಬೇಕೆಂದು ಯೋಚಿಸಿ ಅವ್ಯವಸ್ಥೆಯಿಂದ ಪಾರಾಗಲು ಪರಿಹಾರವನ್ನ ಬೇರೆ ಮಾರ್ಗವಾಗಿ ಕಂಡುಕೊಳ್ಳುವಂಥದ್ದು. ಇದನ್ನ ನಾವು ಹೇಗೆ ತೆಗೆದುಕೊಳ್ಬಹುದು ಅಂದ್ರೆ, ದೇವ್ರ ಹತ್ರ ನಂಬಿಕೆಯಿಂದ ಕೆಲವು ವಿಷಯಗಳನ್ನ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಕೇಳಿ ಪಡೆದುಕೊಳ್ಬೇಕಾಗಿದೆ. ಕಳ್ಳ ಮಾರ್ಗದಿಂದ ಅಥವಾ ಬೇರೆ ಮಾರ್ಗದಿಂದ ಅಲ್ಲ. ದೇವರ ಆಶೀರ್ವಾದಗಳು ದೇವರಿಂದ ಬರ್ಬೇಕಾಗಿದೆ ವಿನಃ ಬೇರೆ ಇನ್ನಿತರ ಮಾರ್ಗಗಳನ್ನ ತೆಗೆದುಕೊಳ್ಬಾರ್ದು. ಅಂತ ವಿಷಯಗಳ ಬಂದು ಇಲ್ಲಿ ನಡೀತಾ ಇದೆ. ಯಾವಾಗ ಒಬ್ಬ ಮನುಷ್ಯನ ಜೀವನದಲ್ಲಿ ಸೋಲುಗಳು, ಅಪಾಯಗಳು ಎದುರಾಗ್ತಾ ಇದೆಯೋ ಅವಾಗ ದೇವರ ಮೇಲೆ ಅವಲಂಬನೆ ಆಗುವಂಥದ್ದು ಜಾಸ್ತಿ ಇರುತ್ತೆ. ಸಾಧಾರಣವಾಗಿ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಎಲ್ಲಾ ಕಾರ್ಯಗಳು ನನಗೆ ಇಷ್ಟವಾದ ರೀತಿಯಲ್ಲಿ, ನನಗೆ ಪ್ರಿಯವಾಗುವಂತ ರೀತಿಯಲ್ಲಿ ಸಿಗುವಾಗ ನನ್ನಲ್ಲಿ ಬೇರೆ ರೀತಿಯಾದಂತ ಸಂತೋಷ, ಸಮಾಧಾನ ಇರ್ತಾ ಇದೆ. ಆದ್ರೆ ಯಾವಾಗ ಸ್ವಲ್ಪ ನನ್ನಲ್ಲಿ ಕಷ್ಟಗಳು, ವೇದನೆಗಳು, ಇಂಥ ಕಾರ್ಯಗಳಲ್ಲಿ ದೂರ ಬರ್ತದವೋ ಅವಾಗ ದೇವರ ಮೇಲಿರುವಂತ ವಿಶ್ವಾಸ ಕಡಿಮೆ ಆಗಿರುವಂತ ಸಮಯದಲ್ಲಿ ದೇವರ ಮೇಲೆ ಬೇರೆ ರೀತಿಯಾದ ನಂಬಿಕೆ ಬರೋದಕ್ಕೆ ಪ್ರಾರಂಭವಾಗ್ತಾ ಇದೆ. ಅವರು ದೇವರ ಮೇಲೆ ಸ್ವಾವಲಂಬನೆಯಾಗಿ ದೇವರ ಮೇಲೆ ಮಾತ್ರ ಆಧಾರವಾಗಿದ್ದಿದ್ರೆ ಇಂತಹ ಕಾರ್ಯಗಳು ಅವರ ಜೀವಿತಕ್ಕೆ ಬರ್ತಾ ಇದ್ದಿಲ್ಲ. ಆದ್ರೆ ಯಾವಾಗ ದೇವರನ್ನ ಬಿಟ್ಟು ಅನ್ಯ ವಿಷಯಗಳನ್ನ ನಾನೇನೋ ಕೊಟ್ಬಿಟ್ಟು ಅದನ್ನ ತೆಗೆದುಕೊಳ್ಬಹುದು ಅಂತೇಳಿ ಯೋಚಿಸ್ತಾ ಇದಾರೋ ಅಂತ ಸಮಯದಲ್ಲಿ ಅವರು ಮತ್ತೆ ದೇವರಿಗೆ ಮೊರೆ ಇಡ್ತಾ ಇದಾರೆ. ನಾವು ಯೆಶಾಯನ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 2ನೇ ವಚನ ಹೇಳ್ತದ, ಯೆಹೋವನೇ ನಮ್ಮನ್ನ ಕರುಣಿಸು, ನಿನ್ನನ್ನು ಕಾದುಕೊಂಡಿದ್ದೇವೆ, ಪ್ರತಿ ಮುಂಜಾನೆಯೂ ನಮಗೆ ಭುಜಬಲವಾಗಿಯೂ ಇಕ್ಕಟ್ಟಿನಲ್ಲಿ ನನಗೆ ರಕ್ಷಣೆಯಾಗಿಯೂ ಇರು ಎಂಬುದಾಗಿ ಹೇಳಿ ಕೇಳ್ಕೋತದ. ಇದೇ ಯಾವಾಗ ತಮ್ಮ ಜೀವಿತಕ್ಕೆ ಎದುರುಗಳು ಉಂಟಾಗ್ತಾ ಇದೆಯೋ ಅವಾಗ ದೇವರ ಮೇಲೆ, ದೇವರ ವಿಷಯಗಳ ಮೇಲೆ ನಂಬಿಕೆ ಇಟ್ಟು ಜೀವಿಸುವಂಥದ್ದು ತುಂಬಾ ತುಂಬಾ ಮುಖ್ಯ. ಅದಕ್ಕೆ ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಚನ ಹೇಳ್ತದ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೂ ಜ್ಞಾನವನ್ನ ಶಿಕ್ಷೆಯನ್ನ ಅಸಡ್ಡೆ ಮಾಡುವರು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ದೇವರ ಕಾರ್ಯಗಳನ್ನ, ದೇವರ ವಿಷಯವನ್ನ ನಾವು ಅಸಡ್ಡೆ ಮಾಡಿ ಜೀವಿಸಬಾರ್ದು. ಇನ್ನು 2ನೇ ಕಾರ್ಯದಲ್ಲಿ ನಾವು ನೋಡ್ತಾ ಇದೀವಿ, ಯೆಶಾಯನ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 10ರಿಂದ 13 ವಚನದಲ್ಲಿ ದೇವರು ಮುರಿದು ಹೋಗುವಿಕೆಗೆ ಪ್ರತಿಕರಿಸ್ತದ ಅಂತೇಳಿ. ದೇವರು ಮುರಿದು ಹೋಗಿರುವಂತ ಕಾರ್ಯಗಳನ್ನ, ಅಂತ ವಿಷಯಗಳಿಗೆ ದೇವರು ಪ್ರತಿಕ್ರಿಯಿಸ್ತದ. ಯಾಕಂದ್ರೆ ಕೀರ್ತನೆ 51:17 ನೋಡ್ತಾ ಇದೀವಿ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸುಗಳನ್ನ ನೀನು ತಿರಸ್ಕರಿಸುವುದಿಲ್ಲ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ದೇವರು ಮುರಿದು ಹೋಗಿರುವಂತಹ ಹೃದಯಗಳನ್ನ ದೇವರು ಕಟ್ತದ. ಇಲ್ಲಿ 33ನೇ ಅಧ್ಯಾಯ 10ನೇ ವಚನ ಹೇಳ್ತದ, ಯೆಹೋವನು ಹೀಗೆನ್ನುತ್ತಾನೆ, ಈಗ ಏಳುವೆನು, ಈಗಲೇ ನನ್ನನ್ನು ಉನ್ನತ ಪಡಿಸಿಕೊಳ್ಳುವೆನು, ಕೂಡಲೇ ಉನ್ನತನಾಗುವೆನು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ಈಗಲೇ, ಕೂಡಲೇ ನನ್ನನ್ನು ನಾನು ಸರಿಪಡಿಸ್ಕೊಳ್ತೀನಿ ಎಂಬುದಾಗಿ ಹೇಳ್ತಾ ಇದೆ. ಜಜ್ಜಿ ಹೋಗಿರುವಂತ ಮನಸ್ಸು, ಜಜ್ಜಿ ಹೋಗಿರುವಂತ ಹೃದಯ ದೇವರ ಕಡೆಗೆ ಅತಿ ಬೇಗ ಮನ ತಿರುಗಬೇಕಾಗಿದೆ. ಅನೇಕ ಸಮಯದಲ್ಲಿ ಮನುಷ್ಯನ ಜೀವನದಲ್ಲಿ ಒಂದು ಕಾರ್ಯ ಇದೆ, ಒಂದು ಗಾದೆ ಮಾತಿದಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬುದಾಗಿ. ಒಬ್ಬ ಮನುಷ್ಯನ ಜೀವನದ ಕಾಣ್ತಾ ಇದನೋ
ಯಾವಾಗ ತನ್ನ ಜೀವಿತದಲ್ಲಿ ದೇವರ ಮೇಲಿರುವಂತ ನಂಬಿಕೆಯನ್ನ ಕಡಿಮೆ ಮಾಡ್ಕೊಳ್ತಾ ಇದನೋ ಅಂತ ಸಂದರ್ಭದಲ್ಲಿ ಅವನ ಹೃದಯ ಒಡೆದೋಗ್ತಾ ಇದೆ. ಅವಾಗ ತಿರ್ಗಾ ನಾವು ದೇವರ ಬಳಿಗೆ ಬಂದು ನಮ್ಮ ವಿಜ್ಞಾಪನೆಗಳನ್ನ ಸಲ್ಲಿಸುವಾಗ, ದೇವರ ಕಡೆಗೆ ಬಂದು ನಮ್ಮ ಜೀವಿತವನ್ನ ಅರ್ಪಣೆ ಮಾಡುವಾಗ ದೇವರು ಅದನ್ನ ಕಟ್ತಾ ಇದ್ದಾರೆ. ಸತ್ಯವೇದದಲ್ಲಿ ಎಷ್ಟೋ ಜನ ಮುರಿದು ಹೋಗಿರುವಂತ ಜೀವಿತವನ್ನ ದೇವ್ರು ತಿರ್ಗಾ ಕಟ್ಟಿದ್ದಾರೆ. ಅದೇ ದೇವರ ಪ್ರೀತಿ. ಇದು ದೇವರ ಉದ್ದೇಶ ಅಲ್ಲ ಎಂಬುದಾಗಿ ಹೇಳಿ ದೇವರ ವಚನ ಹೇಳ್ತಾ ಇದ್ದಾರೆ. ದೇವರು ನಮ್ಮನ್ನ ಒಟ್ಟುಗೂಡಿಸುವುದಕ್ಕಾಗಿ, ಸಮೃದ್ಧಿಯನ್ನ ಕೊಡುವುದಕ್ಕಾಗಿ, ಸಮಾಧಾನವನ್ನ ಕೊಡುವುದಕ್ಕಾಗಿ, ನಿತ್ಯ ರಾಜ್ಯಕ್ಕೆ ಸೇರಿಸುವುದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ನಮ್ಮ ಜೀವಿತದಲ್ಲಿ ಮುರಿದು ಹೋಗಿರುವಂತಹ ಕಾರ್ಯಗಳು ನಮ್ಮಲ್ಲಿ ಕಾಣಲ್ಪಡ್ತಾ ಇದಾವೋ, ದೇವರು ಅದನ್ನ ಕಟ್ತಾ ಇದ್ದಾರೆ. ದೇವರು ಅದನ್ನ ಕಾಯ್ತಾ ಇದ್ದಾರೆ. ಇಲ್ಲಿ ಅದೇ ವಿಷಯವನ್ನ ನಾವು 10ರಿಂದ 13 ವಚನದಲ್ಲಿ ಅದೇ ಕಾರ್ಯವನ್ನು ನೋಡ್ತಾ ಇದ್ದೀವಿ. ಯಾವಾಗ ಅವರು ತಮ್ಮ ಜೀವಿತಕ್ಕೆ ಅಪಾಯಗಳು, ಇದು ಸರಿ ಇಲ್ಲ ಅನ್ನುವಂತ ಕಾರ್ಯಗಳು ತೋರಿಸ್ತಾ ಇದೀವೋ, ಅಂತ ಸಮಯದಲ್ಲಿ ಅವರು ಸಂಪೂರ್ಣವಾಗಿ ದೇವರ ಬಳಿಗೆ ಬಂದು ತಮ್ಮ ಜೀವನವನ್ನ ದೇವರಿಗೆ ಒಪ್ಪಿಸ್ತಾ ಇದ್ದಾರೆ. ದೇವರೇ, ಇಂಥ ಕಾರ್ಯಗಳು ನನಗೆ ಎದುರಾಗಿ ಇದು ನಿಭಾಯಿಸಲಿ ಎಂಬುದಾಗಿ ಹೇಳಿ ದೇವ್ರ ಹತ್ರ ಕೇಳುವಾಗ ದೇವರು ಬಂದು ಅಂತ ವಿಷಯಗಳಿಗೆ ದೇವ್ರು ಬಂದು ಪ್ರತಿಕ್ರಿಯೆ ಮಾಡ್ತಾ ಇದ್ದಾರೆ. ಇನ್ನು 3ನೇ ವಿಷಯವಾಗಿ ನಾವು ನೋಡ್ತಾ ಇದೀವಿ, ದಹಿಸುವ ಬೆಂಕಿಗೆ ದೇವರು ಬಂದು ಹೇಗೆ ಪ್ರತಿಕ್ರಿಯಿಸ್ತಾ ಇದಾರ. ದಹಿಸುವ ಬೆಂಕಿಗೆ ಪ್ರತಿಕ್ರಿಯಿಸುವುದು ಎಂಬುದಾಗಿ ಹೇಳಿ ನಾವು 3ನೇ ಭಾಗದಲ್ಲಿ ನೋಡ್ತಾ ಇದೀವಿ. ಯೆಶಾಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 14ರಿಂದ 16 ವಚನ ನೋಡ್ತಾ ಇದೀವಿ. 33ನೇ ಅಧ್ಯಾಯದ 14ನೇ ವಚನ ಈ ರೀತಿಯಾಗಿ ಹೇಳ್ತದ. ಅಲ್ಲಿ ದೇವರ ವಚನ ಏನ್ ಬರೆಯಲ್ಪಡ್ತಾ ಇದೆ ಅಂದ್ರೆ, ಚಿಯೋನಿನ ಪಾಪಿಗಳು ಹೆದರುತ್ತಾರೆ, ಆ ಭ್ರಷ್ಟರ ನಡುಕಕ್ಕೆ ಒಳಗಾಗಿ ನಮ್ಮಲ್ಲಿ ಯಾರು ನುಂಗುವ ಕಿಚ್ಚಿನ ಸಂಗಡ ವಾಸಿಸಬಲ್ಲರು, ನಮ್ಮಲ್ಲಿ ಯಾರು ಸದಾ ಉರಿಯುವ ಜಾಲೆಯೊಡನೆ ತಂಗಿಯಾರು ಅಂದುಕೊಳ್ಳುತ್ತಾರೆ ಎಂಬುದಾಗಿ. ಸರಿಯಾದ ರೀತಿಯಲ್ಲಿ ಈ ವಚನವನ್ನ ಗಮನಿಸುವಂತ ಸಮಯದಲ್ಲಿ ಇದು ಯಾವುದರ ಕುರಿತಾಗಿ ಬರೆಯಲ್ಪಡ್ತಾ ಇದೆ ಅಂದ್ರೆ, ಪಾಪಿಗಳು ದೇವರ ಬೆಂಕಿಗೆ ಭಯಪಡ್ತಿದ್ದಾರೆ. ಯಾರಲ್ಲಿ ದೇವರಿಲ್ಲದವರು, ಯಾರಲ್ಲಿ ದೇವರ ಕಾರ್ಯಗಳಿಲ್ವೋ ಅಂತವರು ಬಂದು ದೇವರ ವಿಷಯಗಳಿಗೆ ಭಯಪಡ್ತಿದ್ದಾರೆ. ಯಾಕಂದ್ರೆ ಧರ್ಮೋಪದೇಶ ಕಾಂಡ ಪುಸ್ತಕ 4ನೇ ಅಧ್ಯಾಯ 24ನೇ ವಚನ ಆಗ್ತದ, ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನ ಮತ್ತೊಬ್ಬನಿಗೆ ಸಲ್ಲಗುಡಿಸದೆ ಉರಿಯುವ ಬೆಂಕಿಯಂತೆ ದ್ರೋಹಿಗಳನ್ನ ದಹಿಸಿ ಬಿಡುವನಾಗಿದ್ದನೆಂದು ತಿಳಿವಿರಿ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾರೆ. ದೇವರು ದಹಿಸುವ ಅಗ್ನಿ ಎಂಬುದಾಗಿ ಹೇಳಿ ಸತ್ಯವೇದ ಹೇಳ್ತಾರೆ. ಆತನು ಪ್ರೀತಿ ಸ್ವರೂಪನು, ಆತನು ಕರುಣಾಮಯನು, ಆತನು ಕೃಪೆಯುಳ್ಳ ದೇವರು. ಇದೆಲ್ಲಾ ಕಾರ್ಯಗಳು ಕೊಡಲ್ಪಟ್ಟರು ಸಹ ದೇವರಿಗೆ ಇನ್ನೊಂದು ಹೆಸರದ, ಆತನು ದಹಿಸುವ ಅಗ್ನಿ ಎಂಬುದಾಗಿ. ದೇವರು ಬಂದು ಅನೇಕ ಸಮಯದಲ್ಲಿ ದೇವರಿಗೆ ವಿರೋಧವಾಗಿ ಕೆಲ ವಿಷಯಗಳು ಹೇಳುವಾಗ, ದೇವರಿಗೆ ವಿರೋಧವಾದಂತಹ ಕೆಲ ಪ್ರತಿಕ್ರಿಯೆಗಳು ನಡೆಯುವಂತ ಸಮಯದಲ್ಲಿ ದೇವರು ಬಂದು ದಹಿಸುವ ಅಗ್ನಿಯಾಗಿ ಅಲ್ಲಿ ಕಾಣಲ್ಪಡ್ತದೆ. ದೇವರು ಬಂದು ಇಲ್ಲಿ ಬೆಂಕಿ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ, ಆ ಜ್ವಾಲೆ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. 33ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಅಂತ 33ನೇ ಅಧ್ಯಾಯ 14ನೇ ವಚನದಲ್ಲಿ ಚಿಯೋನಿನ ಪಾಪಿಗಳು ಅಲ್ಲಿ ಹೆದರ್ತಾರ ಅಂತ ಹೇಳಿದ್ದಾರೆ. ಪಾಪಿಗಳಿಗೆ ಭಯ ಇರ್ತದೆ. ದೇವರ ವಿಷಯಗಳಿಗೆ ವಿರೋಧವಾಗಿ ಹೋಗ್ತಾ ಇದಾರೋ ಅಂತರ ಜೀವನದಲ್ಲಿ ಖಂಡಿತ ಭಯ ಇರ್ತಾ ಇದೆ. ದೇವ ಜನರಿಗೆ 2 ರೀತಿಯಾದಂತ ಭಯ ಇದೆ. ಭಯ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಕೆಲ ವಿಷಯಗಳನ್ನ, ದೇವರ ವಚನಗಳನ್ನ ಕೆಲ ಸಂದರ್ಭಗಳಲ್ಲಿ ಕೆಲ ವ್ಯಕ್ತಿಗಳು ಬಂದು ತಪ್ಪಾಗಿ ಅರ್ಥೈಸಿಕೊಳ್ತಿದ್ದಾರೆ. ಯಾವ ವಿಷಯಗಳಲ್ಲಿ ಭಯ ಪಡ್ಬೇಕಾಗಿದೆ? ಒಬ್ಬ ಒಳ್ಳೆ ವಿಶ್ವಾಸಿಗೆ ನಾವು ಅವಾಗಲೇ ಒಂದು ವಚನ ಓದಿಲ್ಲ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ದೇವರ ಭಯ ಇರಬೇಕಾಗಿದೆ. ಆದ್ರೆ ಇನ್ನೂ ಕೆಲ ವಿಷಯಗಳಲ್ಲಿ ಸಮಯದಲ್ಲಿ ಕೆಲ ವಚನಗಳನ್ನ ಕೆಲವರು ಬಂದು ಬೇರೆ ರೀತಿಯಾಗಿ ಗೊತ್ತದೆ. ದೇವ್ರು ಹೇಳಿದಾರಲ್ಲ, ಭಯ ಪಡಬೇಡ, ನಾನೇ ನಿನ್ನ ಸಂಗಡ ಇದ್ದೀನಿ, ನಾನೇ ನಿನ್ನೊಂದಿಗಿದ್ದೀನಿ ಎಂಬುದಾಗಿ. ಈ ಭಯಕ್ಕೂ ದೇವ್ರಿಗೆ ಭಯ ನಮ್ ಖಂಡಿತ ಇರ್ಬೇಕಾಗಿದೆ. ಅದು ನಾವು ದೇವರಲ್ಲಿ ಇನ್ನೂ ಉನ್ನತವಾಗಿ ಬೆಳೆದಕ್ಕಾಗಿ ಇನ್ನೂ ಕೆಲವು ವಿಷಯಗಳಲ್ಲಿ
ಪಾಪಗಳನ್ನ ಮಾಡುವಂತ ಸಮಯದಲ್ಲಿ ದೇವ್ರ ಭಯ ಇರ್ಬೇಕಾಗಿದೆ. ದೇವ್ರ ಭಯ ಇರ್ಬೇಕಾಗಿದೆ. ಯಾಕಂದ್ರೆ ದೇವರಿಗೆ ಇಷ್ಟ ಇಲ್ಲಿರುವಂತ ಕಾರ್ಯಗಳನ್ನ ಮಾಡುವಂತ ಸಮಯದಲ್ಲಿ ದೇವರು ಅವುಗಳನ್ನ ಎದುರಿಸಿ ಒಬ್ಬ ಮನುಷ್ಯನ ಜೀವನವನ್ನ ದಯಿಸ್ತಾರ ಅನ್ನುವಂತ ಅನೇಕ ವಿಷಯಗಳು ಸತ್ಯವೇದದಲ್ಲಿ ಬರೆಯಲ್ಪಡ್ತಾ ಇದೆ. ಇನ್ನು 4ನೇ ಕಾರ್ಯವನ್ನ ಗಮನಿಸುವಾಗ, ಕೊನೆಯ ಕಾರ್ಯವಿಲ್ಲ ನೋಡುವಂತ ಸಮಯದಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 17ರಿಂದ 24ರಲ್ಲಿ ದೇವರು ಅನುಗ್ರಹದಿಂದ ಪ್ರತಿಕ್ರಿಯಿಸುತ್ತಾನೆ ಎಂಬುದಾಗಿ. ಅಂದ್ರೆ ದೇವರು ಬಂದು ಯಾವತ್ತೂ ನಮ್ಮನ್ನ ಕೈ ಬಿಡುವುದಿಲ್ಲ. ದೇವರು ಬಂದು ಆತನ ಅತಿಶಯ ಉಳ್ಳ ಕಾರ್ಯಗಳನ್ನ, ಮಹಿಮೆ ಉಳ್ಳ ಕಾರ್ಯಗಳನ್ನ ದೇವರು ನಮ್ಮ ಜೀವಿತಕ್ಕೆ ಯೆಶಾಯನ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 17ರಿಂದ 18 ವಚನ ಹೇಳ್ತದ, ನೀನು ಭೂಷಿತ ರಾಜನನ್ನ ಕಣ್ಣಾರೆ ದರ್ಶನ ಮಾಡುವಿರಿ, ಅತಿ ವಿಸ್ತಾರವಾದ ಸ್ವದೇಶವನ್ನ ಕಣ್ಣು ತುಂಬಾ ನೋಡುವಿರಿ. ಆಗ ನೀವು ಹಿಂದಿನ ಭಯವನ್ನ ಮನಸ್ಸಿಗೆ ತಂದುಕೊಳ್ಳುತ್ತಾ, ಕಪ್ಪವನ್ನ ಲೆಕ್ಕಿಸಿದವನು ಎಲ್ಲಿ, ತೂಕ ಮಾಡಿದವನು ಎಲ್ಲಿ, ಬುರುಜುಗಳನ್ನ ಗಣಿಸಿದವನು ಎಲ್ಲಿ ಅಂದುಕೊಳ್ಳುವಿರಿ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾರೆ. ಇದು ನಾನು ಅವಾಗಲೇ ಪ್ರಾರಂಭದಲ್ಲಿ ಒಂದು ಕಾರ್ಯವನ್ನ ಹೇಳಿದ ಹಾಗೆ, ಇದು ಯೇಸು ಕ್ರಿಸ್ತನ ಕುರಿತಾದಂತ ದೇವರ ದರ್ಶನದ ಕುರಿತಾದಂತ ಕೆಲ ವಿಷಯಗಳು, ದೇವರ ರಾಜ್ಯದ ಕುರಿತಾದಂತ ಕೆಲ ವಿಷಯಗಳನ್ನ ಈ ವಚನ ಭಾಗವು ನಮಗೆ ತಿಳಿಯಪಡಿಸ್ತದೆ. ನೀವು ಘೋಷಿತ ರಾಜನನ್ನ ಕಣ್ಣಾರೆ ದರ್ಶನ ಮಾಡುವಿರಿ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ಕುರಿತಾಗಿ ಹೇಳುವಂತ ಒಂದು ಪ್ರವಾದನೆ, ಒಂದು ಸತ್ಯ ಸಾಕ್ಷಿಯಾಗಿ ಕಾಣಲ್ಪಡ್ತಾ ಇದೆ. ನೀವು ಆ ರಾಜ್ಯನನ್ನ ನೀವು ಕಣ್ಣಾರೆ ನೋಡ್ತೀರಾ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ಅತಿ ವಿಸ್ತಾರವಾದಂತಹ ಸ್ವದೇಶವನ್ನ ನೀವು ಕಣ್ತುಂಬಾ ನೋಡುವಿರಿ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾರೆ. ಅಂದ್ರೆ ದೇವರ ವಿಸ್ತಾರವಾದಂತ ದೇವರ ರಾಜ್ಯವನ್ನ ನೀವು ನೋಡ್ತೀರಿ ಎಂಬುದಾಗಿ ಹೇಳಿ ಬರೀತಾ ಇದ್ದಾರೆ. ಅಲ್ಲಿ ಕಪ್ಪವನ್ನ ತೆಗೆದುಕೊಳ್ಳುವನು, ತೂಕ ಮಾಡಿದವನು ಅಥವಾ ಬೇರೆ ಬೇರೆ ಕಾರ್ಯಗಳನ್ನ ಅವನು ಎಲ್ಲಿ ಅಂತ ಹೇಳ್ಬಿಟ್ಟು ನೀವು ಹುಡುಕ್ತಾ ಇದ್ದೀರಾ, ಅವನ್ ಎಲ್ಲಿ ಹೋದ ಎಂಬುದಾಗಿ ಹೇಳಿ ನೀವು ನೋಡ್ತಾ ಇದ್ದೀರಾ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ದೇವರ ಕಾರ್ಯಗಳು ಒಬ್ಬ ಮನುಷ್ಯನ ಜೀವನದಲ್ಲಿ ಯಾವಾಗ ಸೋಲುಗಳು ಬರ್ತಾ ಇದೆಯೋ, ಯಾವಾಗ ಆತನ ಜೀವಿತದಲ್ಲಿ ಕಷ್ಟಗಳು ಬರ್ತಾ ಇದೆಯೋ, ಅವಾಗ ದೇವರನ್ನು ಹುಡುಕೋದೇ ಜಾಸ್ತಿ. ಅದೇ ಕಾರ್ಯಗಳು ಈ ಯೆಶಾಯನ ಪ್ರವಾದನ ಗ್ರಂಥ 33ನೇ ಅಧ್ಯಾಯದಲ್ಲಿ ನಡೀತಾ ಇದೆ. ಸಮಯ ಇರುವಾಗ ಈ ಅಧ್ಯಾಯವನ್ನ ನೀವು ಧ್ಯಾನ ಮಾಡಿ ನೋಡುವಂತ ಸಮಯದಲ್ಲಿ ಇದರ ಸತ್ಯಾರ್ಥ ಬಂದು ನಿಮ್ಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ವಿಷಯದ ಮೇಲೆ, ವ್ಯಕ್ತಿಯ ಮೇಲೆ ಅವಲಂಬನೆ ಹೊಂದಿ ತಿರ್ಗಾ ಅದನ್ನ ಬಿಟ್ಟು ನನ್ನ ಇಷ್ಟದ ಪ್ರಕಾರ, ನನ್ನ ಬಲದಲ್ಲಿ, ನನ್ನ ಜ್ಞಾನದಲ್ಲಿ, ನನ್ನದೇ ಆದಂತ ಮಾರ್ಗದಲ್ಲಿ ಹೋಗುವಂತ ಸಮಯದಲ್ಲಿ ಅನೇಕರು ಬಂದು ಆ ಜೀವಿತವನ್ನ ತಪ್ಪಾದ ಕಡೆಗೆ ನಡೆಸ್ತಾ ಇದ್ದಾರೆ. ಆದ್ರೆ ಯಾವಾಗ ನಾವು ಮನ ತಿರುಗ್ತಾ ಇದೀವೋ, ಯಾವಾಗ ದೇವರ ಕೃಪೆಗೆ ಒಳಗಾಗ್ತಾ ಇದೀವೋ, ಯಾವಾಗ ದೇವರ ಹತ್ರ ಪ್ರಾರ್ಥಿಸಿ ಅದನ್ನ ಕೇಳ್ತಾ ಇದೀವೋ, ಅವಾಗ ದೇವರು ಬಂದು ನಮ್ಮ ಸಂಗಡ ಇದ್ದು, ದೇವರ ಆತನ ದರ್ಶನವನ್ನ ಕೊಟ್ಟು, ದೇವರ ಆತನ ನಿತ್ಯ ರಾಜ್ಯವನ್ನ ದೇವರು ನಮಗೆ ತೋರಿಸ್ತದ. ನಮಗಳ ಜೀವನದಲ್ಲಿ ಕೆಲ ವಿಷಯಗಳಲ್ಲಿ ದೇವರನ್ನ ಯಾವಾಗ ಅವಲಂಬನೆ ಆಗ್ತಾ ಇದೀವಿ ಅಂದ್ರೆ, ದೇವರನ್ನ ಯಾವಾಗಲೂ ಕೊನೆ ಆಯ್ಕೆಯಾಗಿ ನಾವು ಇಟ್ಟಿರ್ತೀವಿ. ಕೆಲ ಸಮಯದಲ್ಲಿ ನಮಗೇನೋ ಒಂದು ತೊಂದರೆ ಇರುತ್ತೆ. ಒಂದ್ ಚಿಕ್ಕ ಉದಾಹರಣೆ, ನಮ್ಗೇನೋ ಒಂದು ಹಣ ಬೇಕಂತ ಅನ್ಕೊಳ್ರಲ್ಲ, ಸ್ವಲ್ಪ ಯಾವ್ದೋ ದುಡ್ಡು ಬೇಕಾಗಿರುತ್ತೆ. ಆ ದುಡ್ಡನ್ನು ಬಂದ್ಬಿಟ್ಟು ದೇವ್ರ ಹತ್ರ ಕೇಳಿ ಪ್ರಾರ್ಥನೆ ಮಾಡಿ ತೆಗೆದುಕೊಳ್ಬೇಕು ನಮ್ಮ ಆಸೆ. ಅದೇ ತರಾನೇ ಇರ್ತೀವಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಕೇಳ್ಬೇಕಂತ ಅನ್ಕೊಂಡಿರ್ತೀವಿ. ದೇವ್ರ ಹತ್ರ ಹೋಗೋದಕ್ಕಿಂತ ಮುಂಚೆ ಬೇರೆ ಯಾರ ಹತ್ರನೋ ಹೋಗ್ಬಿಟ್ಟು ಕೇಳ್ಬಿಟ್ಟಿರ್ತೀವಿ. ಮೊದಲು ನಾವು ಕೇಳ್ಬೇಕಾಗಿರುವಂತದ್ದು ದೇವ್ರ ಬಳಿ, ಆಮೇಲೆ ನಾವು ಇತರ ಬಳಿಗೆ ಹೋಗ್ಬೇಕಾಗಿದೆ. ಆದ್ರೆ ಮೊದಲು ಹೋಗಿ ಬೇರೆ ಹತ್ರ ಕೇಳ್ಬಿಟ್ಟು ಆಮೇಲೆ ದೇವ್ರ ಹತ್ರ ಕೇಳ್ತಾ ಇದ್ದೀವಿ. ಆ ದುಡ್ಡು ಯಾರೋ ಬಂದು ಕೊಟ್ಟಿರುವಂತ ಸಮಯದಲ್ಲಿ ಅದು ದೇವ್ರ ಹತ್ರ ಕೇಳಿ ಪಡೆದುಕೊಳ್ಳೋ ರೀತಿಯಲ್ಲಿ ಇರೋದಿಲ್ಲ. ನಾವು ಏನೇ ಪ್ರಾಮುಖ್ಯತೆಯನ್ನು ಕೊಟ್ಟರು ದೇವರನ್ನ ನಂಬಿರುವಂತ ನಾವುಗಳು ದೇವರ ಮೇಲೆ ಅವಲಂಬನೆ ಹೊಂದಬೇಕಾಗಿದೆ, ದೇವರನ್ನೇ ಕೇಳ್ಬೇಕಾಗಿದೆ, ದೇವರ ಹತ್ರನೇ ಬೇಡಬೇಕಾಗಿದೆ. ಅಂತ ಸಂದರ್ಭದಲ್ಲಿ ಏನಾಗ್ತದ, ನಮ್ಮ ಜೀವಿತಕ್ಕೆ ಏನೇ ತಡೆಗಳು ಬಂದ್ರು ಸಹ, ಎಂತ ಕಷ್ಟಗಳೇ ಎದುರಾಗಿ ಬಂದ್ರು ಸಹ ದೇವರು ನಮ್ಮ ಜೊತೆಗಿದ್ದು, ದೇವರು ನಮಗೆ ಸಹಾಯಕನಾಗಿ ದೇವರು ನಮ್ಮನ್ನ ನಡೆಸ್ತಾ ಇದ್ದಾರೆ. ಇದರಲ್ಲಿ ಬಂದು ಅನೇಕ ವಿಷಯಗಳು ನೋಡ್ತಾ ಇದೀವಿ. ಒಬ್ಬ ಮನುಷ್ಯನ ಜೀವನದಲ್ಲಿ ಪಾಪಗಳನ್ನ ಮಾಡುವಾಗ ದೇವ್ರು ಯಾವ ರೀತಿಯಾಗಿ ಅವರನ್ನ ದಂಡಿಸ್ತಾ ಇದಾರ, ಒಬ್ಬ ಮನುಷ್ಯನ ಜೀವನದಲ್ಲಿ ತನ್ನ ಜೀವಿತವನ್ನ ದೇವರ ಕಡೆಗೆ ಒಪ್ಪಿಸಿ ಕೊಡುವಾಗ ಯಾವ ರೀತಿಯಾಗಿ ದೇವರು ಬಂದು ನಮ್ಮ ಕಾರ್ಯಗಳನ್ನ ನಡೆಸ್ತಾರ ಅನ್ನುವಂತ ವಿಷಯಗಳು ಇದರಲ್ಲಿ ಬರೆಯಲ್ಪಡ್ತಾ ಇದೆ.
ಈ ಮುಂಜಾನೆ ಜಾವದಲ್ಲಿ ಈ 33ನೇ ಅಧ್ಯಾಯದಲ್ಲಿ 4 ವಿಷಯಗಳನ್ನ, 4 ಭಾಗಗಳನ್ನ ನಮ್ಮ ಜೀವನದಲ್ಲಿ ನಾವು ಅರ್ಥೈಸ್ಕೊಳ್ಬೇಕಾಗಿದೆ. ಯಾವಾಗ ಒಬ್ಬ ಮನುಷ್ಯನ ಜೀವನದಲ್ಲಿ ಸೋಲುಗಳು ಉಂಟಾಗ್ತಾ ಇದೆಯೋ ಅಂತ ಸಂದರ್ಭಗಳಲ್ಲಿ ನಾವು ದೇವರ ಮೇಲೆ ಅವಲಂಬನೆ ಹೊಂದ್ತಾ ಇದೀವಿ. ದೇವರು ಸ್ವಾವಲಂಬನೆ ವಿಫಲವಾದಾಗ, ಅಂದ್ರೆ ದೇವರ ಮೇಲೆ ನಂಬಿಕೆ ಕಡಿಮೆಯಾಗಿರುವಾಗ ದೇವರನ್ನ ಮೊರೆ ಇಟ್ಟು ಅದನ್ನ ನಾವು ದೃಢಪಡಿಸ್ಕೊಳ್ಬೇಕಾಗಿದೆ. ದೇವರು ಮುರಿದು ಹೋಗುವಿಕೆಯನ್ನ ಅಥವಾ ಒಡೆದು ಹೋದಂತಹ ಹೃದಯಗಳನ್ನ ದೇವರು ಬಂದು ತಿರಸ್ಕಾರ ಮಾಡೋದಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟವಾಗಿರುವಂತ ಯಜ್ಞ ಅಂತೇಳಿ ಸತ್ಯವೇದದಲ್ಲಿ ಬರೆಯಲ್ಪಡ್ತಾ ಇದೆ. ಯಾವಾಗ ಒಡೆದು ಹೋಗಿರುತ್ತೋ ದೇವರು ಅದನ್ನ ಕಟ್ಟುವುದಕ್ಕೆ ಶಕ್ತರಾಗಿದ್ದಾರೆ. ಇನ್ನು 3ನೇ ಕಾರ್ಯದಲ್ಲಿ ನೋಡಿದೀವಿ, ದೇವರು ದಹಿಸುವ ಬೆಂಕಿಗೆ ಪ್ರತಿಕ್ರಿಯಿಸ್ತಾದನ ಎಂಬುದಾಗಿ ಹೇಳಿ. ದೇವರು ಬಂದು ಒಳ್ಳೆಯವರಿಗೆ ಒಳ್ಳೆಯ ಕಾರ್ಯದಲ್ಲಿ ಅದನ್ನ ತೋರಿಸಿದ್ರೆ, ಕೆಟ್ಟವರಿಗೆ ಅಥವಾ ಪಾಪಿಗಳಿಗೆ ದೇವರು ದಹಿಸುವ ಅಗ್ನಿಯಾಗಿ ವಿರೋಧಿಗಳಿಗೆ ದೇವರು ನಿಲ್ತಾನ ಎಂಬುದಾಗಿ ಹೇಳಿ ನೋಡ್ತಾ ಇದ್ದೀವಿ. ಕೊನೆಯ ಕಾರ್ಯದಲ್ಲಿ ನೋಡುವಂತ ಸಮಯದಲ್ಲಿ ದೇವರಾಜನನ್ನ, ದೇವ ಪುರುಷನನ್ನ, ಘೋಷಿತ ರಾಜನನ್ನ ನಾವು ಕಣ್ಣಾರೆ ಕಾಣ್ತಾ ಇದೀವಿ ಎಂಬುದಾಗಿ ಹೇಳಿ ದೇವರ ವಚನ ಬರೆಯಲ್ಪಡ್ತದೆ. ಇದು ಯೇಸು ಕ್ರಿಸ್ತನ ಕುರಿತಾದಂತ ಸತ್ಯಾಂಶವನ್ನ, ಒಂದು ಪ್ರವಾದನೆಯನ್ನ ಈ ವಚನ ಬಂದು ನಮಗೆ ತಿಳಿಯಪಡಿಸ್ತಾ ಇದೆ. ನಾವು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ ನೋಡ್ತಾ ಇದೀವಿ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ನಾವು ನಿರ್ಮಲ ಚಿತ್ತರಾಗಿ, ಅಂದ್ರೆ ಶುದ್ಧ ಹೃದಯ ಉಳ್ಳವರಾಗಿ, ಏನೇ ನಮ್ಮ ಜೀವಿತದಲ್ಲಿ ಇದ್ರು ಸರಿ, ಎಂತ ಎದುರಿಗಳೇ ನಮಗೆ ಎದುರಾಗಿ ಬಂದ್ರು ಸರಿ, ಎಂತ ಕಷ್ಟಗಳು ಬಂದ್ರು ಸರಿ, ಎಷ್ಟೇ ತಡೆಗಳಿದ್ರು ಸರಿ, ನಮ್ಮ ನಂಬಿಕೆ, ಎಲ್ಲಾ ನಮ್ಮಲ್ಲಿರುವಂತಹ ಭಾವನೆಗಳು, ನಮ್ಮಲ್ಲಿರುವಂತಹ ಸ್ಥಿರತೆ ಎಲ್ಲವೂ ದೇವರ ಮೇಲೆ ಬರಬೇಕಾಗಿದೆ. ಎಲ್ಲಾ ಕಾರ್ಯಗಳನ್ನ ದೇವರ ಮೇಲೆ, ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟು ಜೀವಿಸುವಾಗ ದೇವರ ಅತಿಶಯವುಳ್ಳ ಕಾರ್ಯಗಳನ್ನ, ಅದ್ಭುತವುಳ್ಳ ಕಾರ್ಯಗಳನ್ನ ನಮ್ಮಗಳ ಜೀವಿತಕ್ಕೆ ಮಾಡುವಂತವರಾಗಿದ್ದಾರೆ. ದೇವರು ತಾನೇ ಈ ಮುಂಜಾನೆ ಜಾವದಲ್ಲಿ ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿಕ್ಕೆ ಆಗುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂತ. ಸರ್ವಶ್ರೇಷ್ಠನಾಗಿರುವಂತ ನಮ್ಮ ತಂದೆಯ ದೇವರೇ, ಈ ಮುಂಜಾನೆ ಜಾವದಲ್ಲಿ ನಿಮ್ಮ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತಾ ಇದೀವಪ್ಪ. ದೇವರೇ, ಈ ದಿನದಲ್ಲೂ ಸಹ ಯೆಶಾಯನ ಪ್ರವಾದನ ಗ್ರಂಥ 33ನೇ ಅಧ್ಯಾಯವನ್ನ ಧ್ಯಾನ ಮಾಡುವಂತೆ ನೀನು ಕೊಟ್ಟಂತ ಭಾಗ್ಯಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ನಾವು ಯಾವಾಗಲೂ ನಿಮ್ಮನ್ನ ಹೊಂದಿಕೊಂಡು, ದೇವರೇ ನಿಮ್ಮ ಮೇಲೆ ಅವಲಂಬನೆ ಹೊಂದಿ, ಇವರು ಎಲ್ಲಾ ವಿಷಯದಲ್ಲೂ ನಿಮಗೆ ಪ್ರಮುಖತೆಯನ್ನು ಕೊಟ್ಟು ನಾವು ಜೀವಿಸ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ದೇವರೇ, ಈ ದಿನ ಪೂರ್ತಿ ನಿಮ್ಮ ಅತಿಶಯ ಆಶೀರ್ವಾದಗಳನ್ನು ನಮಗೆ ಒದಗಿಸಿಕೊಡು. ಈ ಆನ್ಲೈನ್ ಮೂಲಕವಾಗಿ ದೇವರೇ ಭಾಗವಹಿಸಿದಂತ ಪ್ರತಿಯೊಬ್ಬರನ್ನ ನೀನು ಆಶೀರ್ವಾದ ಮಾಡು. ನಮ್ಮೆಲ್ಲರ ಜೀವಿತವನ್ನ ನಿಮ್ಮ ಕೈಗೆ ಒಪ್ಪಿಸ್ತಾ ಇದೀವಿ. ನೀವೇ ಆಶೀರ್ವದಿಸಿ ನಡೆಸಬೇಕಂತೇಳಿ ಯೇಸು ಕ್ರಿಸ್ತನ ಕೇಳಿಕೊಳ್ತೇವೆ ನಮ್ಮ ತಂದೆಯ ದೇವರೇ. ಆಮೆನ್.